ಹಾಯ್ ಎಲ್ಲರಿಗೂ ನಮಸ್ಕಾರಪ್ಪ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಎಡಿಟ್ ಚಾನಲ್. ಫ್ರೆಂಡ್ಸ್, ನಿಮ್ಮ ಒಂದು ಚಾನಲಲ್ಲಿ 1000 ಸಬ್ಸ್ಕ್ರೈಬ್ ಕಂಪ್ಲೀಟ್ ಆಗಿಲ್ಲ ಅಂದರೂ ಕೂಡ ನಿಮ್ಮ ಒಂದು ಚಾನಲಲ್ಲಿ ನೀವು ಲೈವ್ ಸ್ಟ್ರೀಮ್ ಮಾಡ್ಬೋದು. ಅದು ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ, ನಿಮಗೆ ಲೈವ್ ಪ್ರೂಫ್ ಆಗಿ ತೋರಿಸ್ತೀನಿ. ನಾನು ನಿಮ್ಮ ಒಂದು ಚಾನಲಲ್ಲಿ 1000 ಸಬ್ಸ್ಕ್ರೈಬ್ ಕಂಪ್ಲೀಟ್ ಆಗಿಲ್ಲ ಅಂದರೂ ಕೂಡ ನೀವು ನಿಮ್ಮ ಒಂದು ಚಾನಲಲ್ಲಿ ನೀವು ಲೈವ್ ಸ್ಟ್ರೀಮ್ ಮಾಡ್ಬೋದು. ಹೇಳ್ಬೇಕಾದ್ರೆ ಸಡನ್ನಾಗಿ ಹೇಳ್ಬೇಕಾದ್ರೆ ನಮ್ಮ ಇಂಡಿಯಾದಲ್ಲಿ ತುಂಬ ಟ್ರೆಂಡಿಂಗ್ಗಳು ಪ್ಯಾಟರ್ನ್ಸ್ ಮೊಬೈಲ್ ಇಂಡಿಯಾದಲ್ಲಿ ಬಂದಿದೆ. ಅದು ನಮ್ಮ ಇಂಡಿಯಾದು ಪಬ್ಜಿದು ಪ್ಯಾಟರ್ನ್ಸ್ ಮೊಬೈಲ್ ಅಂತ ನೇಮ್ ಚೇಂಜ್ ಮಾಡಿದ್ದಾರೆ. ಆ ಅಪ್ಲಿಕೇಶನ್ ನೀವು ಪಬ್ಜಿ ಪ್ಯಾಟರ್ನ್ಸ್ ಮೊಬೈಲ್ ಇಂಡಿಯಾ ಆಡ್ತಾನೆ ನೀವು ಲೈವ್ ಸ್ಟ್ರೀಮ್ ಮಾಡ್ಬೋದು. ನೀವು ಹೇಳ್ಬೇಕಾದ್ರೆ ಜಾಸ್ತಿ ನೋಡೋರು ಅಂದರೆ ಪ್ಯಾಟರ್ನ್ಸ್ ಮೊಬೈಲ್ ಇಂಡಿಯಾ ಪಬ್ಜಿನೇ ನೋಡೋರು ಜಾಸ್ತಿ ಅಂದರೆ ಪಬ್ಜಿನೇ ನೋಡೋರು ಹೇಳ್ಬೇಕಾರೆ. ಅದಕ್ಕೋಸ್ಕರ ನೀವು ನಿಮ್ಮ ಮೊಬೈಲಲ್ಲಿ ಪಬ್ಜಿ ಆಡ್ತಾನೆ ನೀವು ಲೈವ್ ಸ್ಟ್ರೀಮ್ ಮಾಡ್ಬೋದು. ಅದು ಹೇಗೆ ಅಂತಲೇ ಹೇಳ್ಕೊಡ್ತೀನಿ. ನಿಮ್ಮೊಂದು ಚಾನಲಲ್ಲಿ 1000 ಸಬ್ಸ್ಕ್ರೈಬ್ ಅಲ್ಲ, ಜಸ್ಟ್ ನೀವು ನಿಮ್ಮ ಒಂದು ಚಾನಲಲ್ಲಿ 100 ಸಬ್ಸ್ಕ್ರೈಬ್ ಇಲ್ಲ ಅಂದರೂ ಕೂಡ ನೀವು ನಿಮ್ಮ ಒಂದು ಚಾನಲಲ್ಲಿ ನೀವು ಲೈವ್ ಸ್ಟ್ರೀಮ್ ಮಾಡ್ಬೋದು. ಅದು ಹೇಗೆ ಅಂತ ನೀವು ಇವತ್ತು ತಿಳಿಸ್ಕೊಡ್ತೀನಿ. ಒಂದು ಬೆಸ್ಟ್ ಟ್ರಿಕ್ ಇದೆ. ಆ ಟ್ರಿಕ್ಸ್ ನೀವು ಈ ವಿಡಿಯೋ ಕೊನೆಯವರೆಗೆ ನೋಡಿದಾಗ ಮಾತ್ರ ನೀವು ನಿಮ್ಮ ಒಂದು ಚಾನಲಲ್ಲಿ ನೀವು ಕೂಡ ಲೈವ್ ಸ್ಟ್ರೀಮ್ ಮಾಡ್ಬೋದು. ಹೇಳ್ಬೇಕಾರೆ ನಾವು ಯಾವ ಥರ ಮಾಡ್ತೀವಿ ನೀವು ಅದೇ ಥರ ಮಾಡಿ ಈ ವಿಡಿಯೋ ಕೊನೆಯವರಿಗೆ ನೋಡಿದಾಗ ಮಾತ್ರ ನಿಮಗೆ ನೀವು ನಿಮ್ಮ ಒಂದು ಚಾನಲಲ್ಲಿ ಲೈವ್ ಸ್ಟ್ರೀಮ್ ಮಾಡೋದಕ್ಕೆ ಆಗುತ್ತೆ ಅಂತ ಹೇಳ್ತಾ ಇವತ್ತೊಂದು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರಾದರೂ ನನ್ನ ಚಾನಲ್ ಹೊಸ ಮಾಡ್ತಾರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎಲ್ಲರಿಗೂ ಹೇಳ್ತಾ ಇದ್ದೀನಿ. ಅದಕ್ಕೊಂದು ಅಪ್ಲಿಕೇಶನ್ ಬೇಕೈತೆ. ಆ ಅಪ್ಲಿಕೇಶನ್ ಈ ವಿಡಿಯೋದಲ್ಲಿ ನಾನು ಸಂಪೂರ್ಣ ತಿಳಿಸ್ಕೊಡ್ತೀನಿ. ಅಪ್ಲಿಕೇಶನ್ ಡೌನ್ಲೋಡ್ ಮಾಡೋದು ಹೇಗೆ ಅಂತ, ಯೂಸ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನೀವು ನಿಮ್ಮ ಒಂದು ಚಾನಲಲ್ಲಿ 1000 ಸಬ್ಸ್ಕ್ರೈಬ್ ಇಲ್ಲ ಅಂದರೂ ಕೂಡ ಲೈವ್ ಸ್ಟ್ರೀಮ್ ಮಾಡ್ಬೋದು. ತುಂಬ ಜನ ಕಮೆಂಟ್ ಆಗ್ತಾಯಿದ್ದಾರೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಹೇಳ್ಬೇಕಾದ್ರೆ ಯಾರ್ಯಾರು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ರೆ ಅವರೆಲ್ಲರಿಗೂ ಶೇರ್ ಮಾಡಿ. ಅವರು ಸ್ವಲ್ಪ ಪಬ್ಜಿ ಆಡಿ ಲೈವ್ ಸ್ಟ್ರೀಮ್ ಮಾಡಲಿ. ಯಾಕೆಂದರೆ ಪಬ್ಜಿ ಆಡಿ ಲೈವ್ ಸ್ಟ್ರೀಮ್ ಮಾಡಿದರೆ ಏನಾಗುತ್ತೆ ಅಂದರೆ ಅವರ ಒಂದು ಚಾನಲಲ್ಲಿ ಸ್ವಲ್ಪ ವಾಚ್ ಟೈಮ್ ಬೇಗ ಕಂಪ್ಲೀಟ್ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಾಯಿದ್ರು ನೀವು ನಿಮ್ಮ ಒಂದು ಚಾನಲಲ್ಲಿ 1000 ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೂ ಕೂಡ ನೀವು ನಿಮ್ಮ ಒಂದು ಚಾನಲಲ್ಲಿ ಲೈವ್ ಸ್ಟ್ರೀಮ್ ಮಾಡ್ಬೋದು. ಅದು ಹೇಗೆ ಅಂತ ನಾನು ಈಗ ನಿಮ್ಗೆ ಮೊಬೈಲ್ ಸ್ಕ್ರೀನಲ್ಲಿ ತೋರಿಸ್ತೀನಿ. ಅದಕ್ಕೆ ಬೆಸ್ಟ್ ಟ್ರಿಕ್ಸ್ ಆ ಟ್ರಿಕ್ಸ್ ಯಾವುದಂತ ನಾನು ನಿಮಗೆ ಮೊಬೈಲ್ ಸ್ಕ್ರೀನಲ್ಲಿ ತೋರಿಸ್ತೀನಿ ಅಂತ ಹೇಳ್ತಾ ಮತ್ತೊಮ್ಮೆ ಹೇಳ್ತೇನೆ. ನಿಮಗೆ ಏನಂದರೆ ಈ ವಿಡಿಯೋ ಕೊನೆಯವರಿಗೆ ನೋಡಿದಾಗ ಮಾತ್ರ ನೀವು ನಿಮ್ಮ ಒಂದು ಚಾನಲಲ್ಲಿ ಲೈವ್ ಸ್ಟ್ರೀಮ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತೊಂದು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಮೊಬೈಲ್ ಸ್ಕ್ರೀನಲ್ಲಿ ಓಪನ್ ಆಗುತ್ತೆ ಅಂತ ಬನ್ನಿ ಅಂತ ಹೇಳ್ತಾ ಇವತ್ತೊಂದು ಸ್ಟಾರ್ಟ್ ಮಾಡೋಣ. ಬನ್ನಿ ಮೊಬೈಲ್ ಸ್ಕ್ರೀನಲ್ಲಿ ಓಪನ್ ಆಗುತ್ತೆ. ಈಗ ನಾನು ನಿಮಗೆ ಮೊದಲನೇಯಾಗಿ ಲೈವ್ ಪ್ರೂಫ್ ತೋರಿಸ್ತೀನಿ. ಲೈವ್ ಪ್ರೂಫ್ ತೋರಿಸಿ ಆನಂತರ ಲೈವ್ ಸ್ಟ್ರೀಮ್ ಹೇಗೆ ಬರೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಮೊದಲನೇಯಾಗಿ ನನ್ನ ಒಂದು ಚಾನಲ್ ಸಬ್ಸ್ಕ್ರೈಬ್ ತೋರಿಸ್ತೀನಿ ನಿಮಗೆ. ನಾನು ಹೇಳ್ಬೇಕು, ನನ್ನ ಫ್ರೆಂಡ್ಸ್ ಚಾನಲ್ ಇದು ನಾನು ತೊಗೊಂಡಿನಿ ಲಾಗಿನ್ ಆಗಿ ನಿಮಗೆ ತೋರಿಸೋಗೋಸ್ಕರ. ಯಾಕೆಂದರೆ ಪೇ ಕಂಟೆಂಟ್ಸ್ ಕೊಡಬಾರ್ದಲ್ಲ. ನನ್ನ ಫಾಲೋವರ್ಸ್ಗೆಲ್ಲ ನಾನು ಲೈವ್ ಆಗಿ ತೋರಿಸ್ತೀನಿ. ನೋಡಿ ನನ್ನ ಚಾನಲ್ ನಮ್ಮ ಫ್ರೆಂಡ್ಸ್ ಚಾನಲ್ ಎಷ್ಟಿದೆ, 51 ಸಬ್ಸ್ಕ್ರೈಬ್ ಇದ್ದಾರೆ. ನೋಡಿ 51 ಸಬ್ಸ್ಕ್ರೈಬ್ ಇದ್ದಾರೆ. ಲೈವ್ ಒಮ್ಮೆ ಬಂದಿಲ್ಲ, ಅವರು ಲೈವೇ ಬಂದಿಲ್ಲ. ಈಗ ನಾನು 51 ಜನ ಸಬ್ಸ್ಕ್ರೈಬ್ ಆಗಿದ್ದಾರೆ. 1000 ಸಬ್ಸ್ಕ್ರೈಬ್ ಆಗಿಲ್ಲ, 51 ಜನ ಸಬ್ಸ್ಕ್ರೈಬ್ ಆಗಿದ್ದಾರೆ. 1000 ಸಬ್ಸ್ಕ್ರೈಬ್ ಆದರೆ ಲೈವ್ ಸ್ಟ್ರೀಮ್ ಮಾಡೋದಕ್ಕೆ ಆಪ್ಷನ್ ಬರುತ್ತೆ. ಆದರೂ ಕೂಡ ಈಗ 51 ಸಬ್ಸ್ಕ್ರೈಬ್ ಇದ್ದರೂ ಕೂಡ ನೀವು ಲೈವ್ ಸ್ಟ್ರೀಮ್ ಮಾಡ್ಬೋದು. ಅದು ಹೇಗೆ ಅಂತ ನಾನು ಅದಕ್ಕೊಂದು ಟ್ರಿಕ್ಸ್ ಇದೆ. ಆ ಟ್ರಿಕ್ಸ್ ಹೇಳ್ತೀನಿ. ಈಗ ನಾನು ನಿಮಗೆ ಲೈವ್ ಪ್ರೂಫ್ ಆಗಿ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಜನ ಸಬ್ಸ್ಕ್ರೈಬ್, 51 ಜನ ಸಬ್ಸ್ಕ್ರೈಬ್ ಇದ್ದಾರೆ. ಈಗ ಬನ್ನಿ ಆ ಟ್ರಿಕ್ಸ್ ವರ್ಕ್ ಮಾಡೋಣ. ಟ್ರಿಕ್ಸ್ ಮೂಲಕ ನೀವು ಹೇಗೆ ಲೈವ್ ಸ್ಟ್ರೀಮ್ ಮಾಡೋದು ಅಂತ ನಾನು ಈಗ ತೋರಿಸ್ತೀನಿ. ನಿಮಗೆ ಲೈವ್ ಪ್ರೂಫ್ ಆಗಿ ತೋರಿಸ್ತೀನಿ. ಈಗ ನಾನು ಲೈವ್ ಪ್ರೂಫ್ ತೋರಿಸಿದ್ದೀನಿ. ನಿಮಗೆ ನೋಡ್ತಾ ಇದ್ದಾರೆ ಎಷ್ಟು ಜನ ಸಬ್ಸ್ಕ್ರೈಬ್ ಇದ್ದಾರೆ ನೋಡಿ. ಈಗ ಆ ಟ್ರಿಕ್ಸ್ ಬಂದುಬಿಟ್ಟು ಏನಪ್ಪ ಅಂದರೆ ನಿಮ್ಮೊಂದು ಪ್ಲೇಸ್ಟೋರ್ ಓಪನ್ ಮಾಡ್ಕೊಳ್ಳಿ. ನಾನು ನನ್ನೊಂದು ಪ್ಲೇಸ್ಟೋರ್ ಓಪನ್ ಮಾಡಿ ನೀವು ಸರ್ಚ್ ಮಾಡ್ಕೊತೀನಿ. ನೋಡಿ ನಾನು ಸರ್ಚ್ ಮಾಡ್ತೀನಿ. ಇಲ್ಲಿ ಟರ್ಮಿಕ್ಸ್ ಅಂತ ನೋಡಿ, ಟರ್ನಿಪ್ಸ್ ಅಂತ ಇದೆ. ಇಲ್ಲಿ ನೋಡಿ ಈ ಟರ್ನಿಪ್ಸ್ ಅಂತ ಅಪ್ಲಿಕೇಶನ್ ಸಿಗುತ್ತೆ. ಈ ಪ್ಲೇಸ್ಟೋರಲ್ಲಿ ನೋಡ್ಬೋದು ನೀವು. ಟರ್ನಿಪ್ ಅಂತ ಅಪ್ಲಿಕೇಶನ್ ಇದೆ. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ತಾ. ಈ ಅಪ್ಲಿಕೇಶನ್ ಮೊದಲನೇ ಟ್ರಿಕ್ಸ್ ಹೇಳ್ಬೇಕಾದ್ರೆ ನೀವು ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ತೀವಿ. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿದಾಗ ನೀವು ನಿಮ್ಮ ಒಂದು ಚಾನಲಲ್ಲಿ ನೀವು ಲೈವ್ ಸ್ಟ್ರೀಮ್ ಮಾಡ್ಬೋದು. ಈ ಅಪ್ಲಿಕೇಶನ್ನಿಂದ ಹೇಗೆ ಲೈವ್ ಸ್ಟ್ರೀಮ್ ಮಾಡೋದು ಅಂತ ತುಂಬ ಜನ ಡೌಟ್ಸ್ ಇದೆ. ಅದನ್ನು ಕ್ಲಿಯರ್ ಮಾಡ್ತೀನಿ. ಈ ಅಪ್ಲಿಕೇಶನ್ ಯಾವ ರೀತಿ ಯೂಸ್ ಮಾಡೋದು ಕೂಡ ಇರುತ್ತೆ ನಿಮಗೆ ನಾನು ಸ್ಟೆಪ್ ಬೈ ಸ್ಟೆಪ್ ಕ್ಲಿಯರಾಗಿ ತಿಳಿಸ್ತೀನಿ. ಈ ವಿಡಿಯೋ ಕೊನೆಯವರು ನೋಡಿದಾಗ ಮಾತ್ರ ಆಗುತ್ತೆ. ನೀವು ಟರ್ನಿಪ್ಸ್ ಅಂತ ಟರ್ನಿಪ್ ಅಂತ ಈ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಳ್ಳಿ. ನಾನು ಇನ್ಸ್ಟಾಲ್ ಮಾಡಿದ್ದೀನಿ. ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡು ಅಪ್ಲಿಕೇಶನ್ ಓಪನ್ ಮಾಡಿ. ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ನಿಮ್ಮೊಂದು ಚಾನಲಲ್ಲಿ 1000 ಸಬ್ಸ್ಕ್ರೈಬ್ ಇಲ್ಲೂ ಅಂದರೂ ಕೂಡ ನೀವು ಲೈವ್ ಸ್ಟ್ರೀಮ್ ಮಾಡ್ಬೋದು. ಯಾವ ರೀತಿ ಅಂದರೆ ಲೈವ್ ಸ್ಟ್ರೀಮ್ ಮಾಡೋದ್ರೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ನಿಮ್ಮೊಂದು ಚಾನಲ್ ಬೇಗ ನೀವು ವಾಚ್ ಟೈಮ್ ಕಂಪ್ಲೀಟ್ ಮಾಡ್ಕೋತೀರ. ಅದರಿಂದ ನಿಮ್ಮ ಫಾಲೋವರ್ಸ್ಗೆ ತುಂಬ ಇದಾಗುತ್ತೆ. ನೋಡಿ ಗೆಟ್ ಸ್ಟಾರ್ಟ್ ಅಂತ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ಅಪ್ಲಿಕೇಶನ್ ಓಪನ್ ಮಾಡಿದಾಗ ಆನಂತರ ಇಲ್ಲಿ ನೋಡ್ಬೋದು ನೀವು ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ಈ ಥರ ನಿಮಗೆ ಎಂಟರ್ಪ್ರೈಸ್ ಬರುತ್ತೆ. ಈ ಥರ ನೋಡಿ. ಈ ಥರ ಬಂದಾಗ ಇಲ್ಲಿ ಟರ್ಮಿಸ್ ಅಂತ ಇರುತ್ತೆ, ಟರ್ಮ್ ಅಂತ ನ್ಯೂ ಅಂತ ಇರುತ್ತೆ. ಇಲ್ಲಿ ನೋಡಿ ಇಲ್ಲಿ ಸ್ಟೂಟ್ ಅಂತ ಇರುತ್ತೆ, ಟ್ರಿಮ್ ಅಂತ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಆನಂತರ ನೋಡಿ ನಾನು ನಿಮಗೆ ತೋರಿಸ್ತೇನೆ ಯಾವ ರೀತಿ ಮಾಡ್ತೇನೆ. ಆ ರೀತಿ ನೀವು ವಿಡಿಯೋ ಕೊನೆಯವರಿಗೆ ನೋಡಿದಾಗ ಮಾತ್ರ ನಿಮಗೆ ನಾ ಹೇಳ್ಬೇಕು ಈ ಥರಲ್ಲಿ ನೀವು ಯಾವ ಗೇಮ್ ಲೈವ್ ಆಗಿ ನೀವು ಮಾಡ್ತಾಯಿದ್ದೀರಾ, ಯಾವ ಗೇಮ್ ಬಗ್ಗೆ ನೀವು ಲೈವ್ ಟರ್ಮ್ ಮಾಡ್ತಾಯಿದ್ದೀರಾ, ಯಾವ ಗೇಮ್ ಬಗ್ಗೆ ನೀವು ಲೈವಲ್ಲಿ ಬರ್ತಾಯಿದ್ದೀರಾ, ಯಾವ ಗೇಮ್ ಆಡ್ತಾ ನೀವು ಲೈವಲ್ಲಿ ಬರ್ತೀರಾ ಅಂತ ನೀವು ಸೆಲೆಕ್ಟ್ ಮಾಡ್ಕೋತೀವಿ. ನಾನು ಹೇಳ್ಬೇಕಾದ್ರೆ ನಾನು ನಮ್ಮ ಇಂಡಿಯಾದ ಪ್ಯಾಟರ್ನ್ಸ್ ಮೊಬೈಲ್ ಇಂಡಿಯಾ ಸೆಲೆಕ್ಟ್ ಮಾಡ್ತೀನಿ. ಈ ಥರ ಕ್ಲಿಕ್ ಮಾಡಿ ನೋಡಿದಾಗ ನಿಮಗೆ ಇಂಡಿಯಾ ಪ್ಯಾಟರ್ನ್ಸ್ ಮೊಬೈಲ್ ಇಂಡಿಯಾ ತೋರಿಸೋದಿಲ್ಲ. ಏನೇನು ತೋರಿಸ್ತೆ ಪಬ್ಜಿ ಮೊಬೈಲ್ ಲೈಟ್ ತೋರಿಸ್ತೆ. ನೋಡಿ ಪಬ್ಜಿ ಮೊಬೈಲ್ ಲೈಟ್ ತೋರಿಸ್ತಾ ಇದೆ. ಆದರೆ ನಮ್ಮ ಇಂಡಿಯಾ ಪ್ಯಾಟರ್ನ್ಸ್ ಮೊಬೈಲ್
ಮೊಬೈಲ್ ಇಂಡಿಯಾ ತೋರಿಸ್ತಾ ಇಲ್ಲ. ಆವಾಗ ನೀವು ಏನು ಮಾಡಿ ಮೋರ್ ಮೇಲೆ ಕ್ಲಿಕ್ ಮಾಡಿ. ಮೋರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ತೋರಿಸುತ್ತೆ. ಸ್ವಲ್ಪ ಟೈಮ್ ತಗೋತೆ ನೋಡಿ. ನಾನು ತೋರಿಸ್ತೀನಿ ನೋಡಿ. ಕೆಳಗಡೆ ರೊಟೇಟ್ ಮಾಡಿ ನೋಡಿ. ಇಲ್ಲಿ ಬ್ಯಾಟಲ್ಗ್ರೌಂಡ್ಸ್ ಮೊಬೈಲ್ ಇಂಡಿಯಾ ಇತರ ಮೇಲೆ ಕ್ಲಿಕ್ ಮಾಡಿ. ಆಟೋಮೆಟಿಕ್ ಇತರ ಮೇಲೆ ಕ್ಲಿಕ್ ಮಾಡಿದಾಗ ನೀವು ನೋಡ್ಬೋದು ಇಲ್ಲಿ ಸ್ಟಾರ್ಮ್ ಅಂತ ಇರುತ್ತೆ. ಲೈವ್ ಸ್ಟಾರ್ಮ್ ಹೋಗ್ಬೇಕಾಗುತ್ತೆ. ನೀವು ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಹೋಗುತ್ತೆ ನೋಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಇಲ್ಲಿ ಒಂದು ಏನು ಆಗುತ್ತೆ, ನಿಮ್ಮ ಟೈಟಲ್ ವಿಡಿಯೋ ಟೈಟಲ್ ಹಾಕೋಗುತ್ತೆ. ನೀವು ಏನು ಬೇಕಾದ್ರೆ ಟೈಟಲ್ ಹಾಕೊಳ್ಳಿ. ನಾ ಬ್ಯಾಟಲ್ಗ್ರೌಂಡ್ಸ್ ಮೊಬೈಲ್ ಇಂಡಿಯಾ ಅಂತ ಟೈಟಲ್ ಹಾಕ್ತೀನಿ ನೋಡಿ. ಈಗ ನಾನು ಟೈಟಲ್ ಹಾಕ್ತೀನಿ ಬ್ಯಾಟಲ್ಗ್ರೌಂಡ್ಸ್ ಮೊಬೈಲ್ ಇಂಡಿಯಾ ನೋಡಿ. ಇಷ್ಟೇ ನಾನು ಟೈಟಲ್ ಹಾಕೋದು. ಇಷ್ಟು ಟೈಟಲ್ ಹಾಕೋದು. ಮತ್ತು ನೀವು ತಮ್ನೇಲ್ ಹಾಕ್ಬೇಕಾಗುತ್ತೆ. ತಮ್ನೇಲ್ ಹಾಕೋಕ್ಕೆ ನೀವು ಹೇಳ್ಬೇಕಾದ್ರೆ ನೀವು ತಮ್ನೇಲ್ ಹಾಕಬೇಕು. ಮೇನ್ ಪಾಯಿಂಟ್ ಇಲ್ಲಿ ನೀವು ತಮ್ನೇಲ್ ಹಾಕಬೇಕು. ತಮ್ನೇಲ್ ನಿಮಗೆ ಹಾಕೋ ಚಾನ್ಸ್ ಬರಲಿಲ್ಲ ಅಂದರೆ ನೀವು ಏನು ಮಾಡ್ಕೊಂಡ್ರೆ ನೀವು ಹೇಳ್ಬೇಕಾದ್ರೆ ನಿಮ್ಮೊಂದು ಚಾನಲ್ ವೆರಿಫೈ ಮಾಡ್ಕೋಬೇಕು. ನಿಮ್ಮೊಂದು ಚಾನಲ್ ನಿಮಗೆ ವೆರಿಫೈ ಮಾಡ್ಕೊಳ್ಳಿಲ್ಲ ಅಂದರೆ ನಾನು ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡಿದ್ದೀನಿ. ಆ ವಿಡಿಯೋನ ಎಂಡ್ ಸ್ಕ್ರೀನಲ್ಲಿ ಹಾಕ್ತೀನಿ. ಆ ವಿಡಿಯೋ ನೋಡಿ ನಿಮ್ಮೊಂದು ಚಾನಲ್ ನೀವು ವೆರಿಫೈ ಮಾಡಬೇಕು. ವೆರಿಫೈ ಮಾಡಿದಾಗ ನಿಮ್ಮ ಒಂದು ಚಾನಲಲ್ಲಿ ನೀವು ತಮ್ನೇಲ್ ಹಾಕುತ್ತೆ. ತಮ್ನೇಲ್ ಹಾಕಿದಾಗ ನಿಮ್ಮೊಂದು ಚಾನಲ್ ನೀವು ಲೈವ್ ಆಗ್ಬೋದು ನೋಡ್ಬೋದು. ನೀವು ತಮ್ನೇಲ್ ಹಾಕ್ಬೋದು. ನೀವು ತಮ್ನೇಲ್ ಹಾಕಿ ನಾ ಈಗ ತಮ್ನೇಲ್ ಹಾಕಲ್ದ ತೋರಿಸ್ತೀನಿ ನಿಮಗೆ. ಹೇಳ್ಬೇಕಾದ್ರೆ ನೀವು ಹೇಗೆ ಲೈವ್ ಸ್ಟ್ರೀಮ್ ಮಾಡೋದು ಅಂತ ನಾನು ತೋರಿಸ್ತೀನಿ. ಈಗ ನೀವು ಅಲ್ಲಿ ಜಸ್ಟ್ ಏನು ಮಾಡೋದು, ನಿಮ್ಮೊಂದು ನೀವು ಹೇಳ್ಬೇಕಾದ್ರೆ ನೀವು ಯಾವ ಅಪ್ಲಿಕೇಶನ್ ಲೈವ್ ಬರ್ತಾ ಇದ್ದಾರೆ, ಯಾವ ಅಪ್ಲಿಕೇಶನ್ ನೀವು ಹೇಳ್ಬೇಕಾದ್ರೆ ನಾನು ಬ್ಯಾಟಲ್ಗ್ರೌಂಡ್ಸ್ ಮೊಬೈಲ್ ಇಂಡಿಯಾ ನಮ್ಮ ಹೊಸದಾಗಿ ಬಂದಂಥ ಬ್ಯಾಟಲ್ಗ್ರೌಂಡ್ಸ್ ಮೊಬೈಲ್ ಇಂಡಿಯಾ ನಾನು ಇದರಲ್ಲಿ ಲೈವ್ ಬರ್ತೀನಿ ನೋಡಿ. ನೆಕ್ಸ್ಟ್ ಅಂತ ಇದೆ. ನೀವು ಎತ್ತರಲ್ಲಿ ಲೈವ್ ಹೋಗ್ಬೇಕಂತ ಕೇಳ್ತಾ ಇಲ್ಲಿ ನೋಡಿ. ಇಲ್ಲಿ ನೀವು ಎಷ್ಟು ಕ್ವಾಲಿಟಿ ಬೇಕೋ ಅಷ್ಟು ಕ್ವಾಲಿಟಿ ಇರ್ಬೋದು. ನಾನು ಇಷ್ಟೇ ಸಾಕು. ಎಕ್ಸಾಂಪಲ್ ಇಷ್ಟೇ ಇರ್ತೀನಿ. ನನ್ನ ಮೊಬೈಲ್ ಸ್ವಲ್ಪ ಹಿಂದಿದೆ. ಆನಂತರ ನೀವು ಪ್ರೈವೇಟ್ ಬೇಕಾದ್ರೆ ಮಾಡ್ಬೋದು. ಪ್ರೈವೇಟ್ ಲೈವ್ ಮಾಡ್ಬೋದು. ನೀವು ಫೇಸ್ಬುಕ್ಕಲ್ಲಿ ಹೋಗ್ತಾರೆ, ಎತ್ತರಲ್ಲಿ ಹೋಗ್ತೀರ ಲೈವ್ ಕೇಳ್ತಾರೆ. ನಾನು ಲೈವ್ ಅಂದರೆ ಯೂಟ್ಯೂಬಲ್ಲಿ ಲೈವ್ ಮಾಡೋಗುತ್ತೆ. ಯೂಟ್ಯೂಬಲ್ಲಿ ಲೈವ್ ಮಾಡೋಗುತ್ತೆ. ಜಸ್ಟ್ ಇನ್ನೊಂದು ಈ ಥರ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮೊಂದು ಜಿಮೇಲ್ ಅಕೌಂಟ್ ಇಲ್ಲಿ ಬೇಕಾಗುತ್ತೆ. ನಾನು ನಿಮ್ಮ ಜಿಮೇಲ್ ಅಕೌಂಟ್ ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಹೇಳ್ಬೇಕಾರೆ. ಅದ್ರ ಮೇಲೆ ನೀವು ನಿಮ್ಮ ಜಿಮೇಲ್ ಅಕೌಂಟ್ ನಿಮ್ಮ ಯೂಟ್ಯೂಬ್ ಚಾನಲ್ ಯಾವ ಜಿಮೇಲ್ ಮೇಲೆ ಇದೆ ಆ ಜಿಮೇಲ್ ಅಕೌಂಟನ್ನು ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ನಿಮಗೆ ಈ ಥರ ಒಂದು ಎಂಟರ್ಪೇಜ್ ಓಪನ್ ಆಗುತ್ತೆ. ನಾನು ತೋರಿಸ್ತೀನಿ ನೋಡಿ. ಓಪನ್ ಆಗುತ್ತೆ. ಈ ಥರ ಎಂಟರ್ಪೇಜನ್ನು ಓಪನ್ ಆದಾಗ ಈ ತಲೆ ರೊಟೇಟ್ ಮಾಡಿದಾಗ ಇವರಿಗೆ ಇಲ್ಲಿ ಅಲೋ ಅಂತ ಕೇಳುತ್ತೆ. ಅಲೋ ಮೇಲೆ ಕ್ಲಿಕ್ ಮಾಡಿ. ಅಲೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು ಈ ಥರ ಒಂದು ಎಂಟರ್ಪೇಜ್ ಓಪನ್ ಆಗುತ್ತೆ ನೋಡಿ. ಮತ್ತು ನೀವು ಲೈವ್ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡೋಗುತ್ತೆ ನೋಡಿ. ಈ ಥರ ನಿಮ್ಮ ಒಂದು ಚಾನಲ್ ತೊಗೋತೆ ಆಟೋಮೆಟಿಕ್. ನೆಕ್ಸ್ಟ್ ಟರ್ಮ್ ಅಂತ ಇರುತ್ತೆ. ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಅಲೋ ಕೊಡಿ. ಅಪ್ಲಿಕೇಶನ್ ಅಲೋ ಕೇಳುತ್ತೆ. ಅಪ್ಲಿಕೇಶನ್ ಅಲೋ ಕೊಡಿ ಹೇಳ್ತಾ ಇದ್ದೀನಿ ನಾನು. ಅಪ್ಲಿಕೇಶನ್ ಅಲೋ ಕೊಟ್ಟಾಗ ಈ ಥರ ನಿಮಗೆ ಓಪನ್ ಆಗುತ್ತೆ ನೋಡಿ. ಈ ಥರ ಓಪನ್ ಆಗುತ್ತೆ ನೋಡಿ. ಈ ಥರ ನಿಮಗೆ ಕಾಣ್ತಿದ್ದಲ್ಲ ಈ ಥರ ಓಪನ್ ಆಗುತ್ತೆ. ಅವಾಗ ನೀವು ಏನ್ಬೋದು ಸ್ಟಾರ್ಟ್ ನೋಡಿ. ಸ್ಟಾರ್ಟ್ ಲೈವ್ ಸ್ಟ್ರೀಮ್ ಅಂತ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಸ್ಟಾರ್ಟ್ ಲೈವ್ ಸ್ಟ್ರೀಮ್ ಅಂತ ಕೇಳಿದಾಗ ಇಲ್ಲಿ ನಿಮ್ಮ ಮೊಬೈಲ್ ಸೆಟ್ಟಿಂಗು ಇನ್ನು ಅಲೋ ಕೇಳುತ್ತೆ. ನಿಮ್ಮ ಮೊಬೈಲು ಡಿವೈಸ್ ಅಲೋ ಕೇಳುತ್ತೆ. ಅಲೋ ಕೊಡಿ. ಆನಂತರ ಈ ಥರ ಒಂದು ಓಪನ್ ಆಗುತ್ತೆ ನೋಡಿ. ಸ್ಟಾರ್ಟಿಂಗ್ ಆಗ್ತಿದೆ, ಸ್ವಲ್ಪ ಲೋಡ್ ಆಗ್ತಿದೆ. ಓಪನ್ ಆಗುತ್ತೆ ನೋಡಿ. ನಿಮ್ಮೊಂದು ಚಾನಲಲ್ಲಿ 1000 ಸಬ್ಸ್ಕ್ರೈಬ್ ಇಲ್ಲ ಅಂದರೂ ಕೂಡ ನೀವು ನಿಮ್ಮೊಂದು ಚಾನಲಲ್ಲಿ ನೀವು ಲೈವ್ ಸ್ಟ್ರೀಮ್ ಮಾಡ್ಬೋದು. ನೀವು ಏನು ಪ್ರಾಬ್ಲಮ್ ಇಲ್ಲ, ಏನೂ ಇಲ್ಲ. ನೀವು ಜಸ್ಟ್ ಏನೂ ಇಲ್ಲ, ನಿಮಗೆ ಏನೂ ಇಲ್ಲ. ಜಸ್ಟ್ ನೀವು ಹೇಳ್ಬೇಕಾರೆ ನೋಡಿ ಈ ಥರ ಲೈವ್ ಸ್ಟ್ರೀಮ್ ಸ್ಟಾರ್ಟ್ ಆಗಿದೆ. ನಾನು ಲೈವ್ ಸ್ಟ್ರೀಮ್ ಮಾಡ್ಬೋದು. ಈಗ ನಾನು ಪಬ್ಜಿ ಸೆಲೆಕ್ಟ್ ಮಾಡೋದು. ನಮ್ಮ ಇಂಡಿಯಾ ಇರೋದು ಬ್ಯಾಟಲ್ಗ್ರೌಂಡ್ಸ್ ಮೊಬೈಲ್ ಇಂಡಿಯಾ ಪಬ್ಜಿ ಸೆಲೆಕ್ಟ್ ಮಾಡ್ತೀನಿ. ಪಬ್ಜಿ ಸ್ಟಾರ್ಟ್ ಆಗ್ತಿದೆ. ನೀವೇ ನೋಡ್ತಾ ಇದ್ದೀರಾ, ಇದು ಓಪನ್ ಆಗಿದೆ ಆಟೋಮೆಟಿಕ್. ಅದು ಇನ್ನೂ ಲೈವ್ ಸ್ಟಾರ್ಟ್ ಆಗಿಲ್ಲ. ಲೈವ್ ಯಾವಾಗ ಸ್ಟಾರ್ಟ್ ಮಾಡ್ಕೊಂಡ್ರೆ ನೀವು ಯಾವಾಗ ಪಬ್ಜಿ ಸ್ಟಾರ್ಟ್ ಆಗುತ್ತೆ ಆವಾಗ ನೀವು ಲೈವ್ ಮಾಡ್ಕೋಬೋದು. ಲೈವ್ ಮಾಡಿ ನೀವು ಪಬ್ಜಿ ಆಡ್ಬೋದು. ನೀವು ಹೇಳ್ಬೇಕಾರೆ ಆ್ಯಕ್ಚುಲಿ ಇನ್ನೂ ಪಬ್ಜಿ ಸ್ಟಾರ್ಟ್ ಆಗಿಲ್ಲ. ನಂದು ಹೇಳ್ಬೇಕಾರೆ ಪಬ್ಜಿ ಸ್ಟಾರ್ಟ್ ಆಗಿಲ್ಲ. ಪಬ್ಜಿ ಸ್ಟಾರ್ಟ್ ಆಗ್ತಿದೆ. ಈಗ ಲೈವ್ ಸ್ಟಾರ್ಟ್ ಆಗಿಲ್ಲ, ಇನ್ನೂ ಲೈವ್ ಸ್ಟಾರ್ಟ್ ಆಗಿಲ್ಲ. ಈ ಲೈವ್ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ ಈ ರೌಂಡ್ ಆಗುತ್ತಿದೆ. ಈಗ ಲೈವ್ ಸ್ಟಾರ್ಟ್ ಆಗಿದೆ. ಹೇಳ್ಬೇಕಾದ್ರೆ ಲೈವ್ ಸ್ಟಾರ್ಟ್ ಆಗಿದೆ ನೋಡಿ. ಈಗ ಲೈವ್ ಸ್ಟಾರ್ಟ್ ಆಗಿದೆ. ಈಗ ಲೈವ್ ಬರ್ತಾ ಇದೆ. ನಿಮಗೆ ತೋರಿಸ್ತೀನಿ ನಾನು. ಹಿಂದಿಗೆ ಸೇರಿ ನಿಮಗೆ ನಾನು ತೋರಿಸ್ತೀನಿ. ನಿಮಗೆ ನಾನು ಚಾನಲ್ ಓಪನ್ ಮಾಡಿ ನಾನು ತೋರಿಸ್ತೀನಿ. ಈಗ ಲೈವ್ ಸ್ಟಾರ್ಟ್ ಆಗಿದೆ. ಹೇಳ್ಬೇಕಾದ್ರೆ ಬ್ಯಾಟಲ್ಗ್ರೌಂಡ್ಸ್ ಮೊಬೈಲ್ ಇಂಡಿಯಾ ಈಗ ಓಪನ್ ಆಗುತ್ತೆ. ಸ್ವಲ್ಪ ಟೈಮ್ ತಗೋಗುತ್ತೆ, ನೆಟ್ವರ್ಕ್ ಬೇಕು. ಓಪನ್ ಆಗುತ್ತೆ. ಈಗ ನಾನು ಲೈವ್ ಸ್ಟಾರ್ಟ್ ಆಗಿದೆ. ಹೇಳ್ಬೇಕಾದ್ರೆ ಈ ಅಪ್ಲಿಕೇಶನ್ ಯೂಸ್ ಮಾಡ್ಕೊಂಡು ನೀವು ಈ ಅಪ್ಲಿಕೇಶನನ್ನು ಯೂಸ್ ಮಾಡ್ಕೊಂಡು ನೀವು ಇದು ಮಾಡ್ಬೋದು. ನಿಮ್ಮೊಂದು ಚಾನಲಲ್ಲಿ ನೀವು ಲೈವ್ ಬರ್ಬೋದು. ಲೈವ್ ಸ್ಟ್ರೀಮ್ ಮಾಡ್ಬೋದು. ನೀವು ಈ ಥರ ಲೈವ್ ಸ್ಟ್ರೀಮ್ ಮಾಡೋದ್ರಿಂದ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಹೇಳ್ಬೇಕಾರೆ ಈಗ ಆ್ಯಕ್ಚುಲಿ ಹೇಳ್ಬೇಕಾರೆ ಈಗ ನಮ್ಮ ಇಂಡಿಯಾದಲ್ಲಿ 100% ಅಂದರೆ ಎಲ್ಲ ಪಬ್ಜಿ ಲೈವ್ ಸ್ಟ್ರೀಮ್ ನೋಡೋರು ಇದ್ದಾರೆ. ಪಬ್ಜಿ ನೋಡೋರೇ ಇದ್ದಾರೆ. ಲೈವ್ ಆಗಿ ನೋಡೋರು ಇದ್ದಾರೆ. ಅದಕ್ಕೋಸ್ಕರ ನೀವು ಈ ಥರ ಮಾಡಿ ನೀವು ನೋಡ್ಬೋದು ನೋಡಿ. ಈ ಥರ ನಾನು ಪಬ್ಜಿ ಸ್ಟಾರ್ಟ್ ಆಗಿದೆ. ಈಗ ಲೈವ್ ಸ್ಟಾರ್ಟ್ ಆಗಿದೆ. ಲೈವ್ ಸ್ಟಾರ್ಟ್ ಆಗಿದೆ. ಈಗ ಆಗಲೇ ಅದು ಹೇಳ್ಬೇಕಾದ್ರೆ ಲೈವ್ ಸ್ಟಾರ್ಟ್ ಆಗಿದೆ. ನಾನು ತೋರಿಸ್ತೀನಿ. ಈಗ ನೋಡಿ ಈಗ ಓಪನ್ ಆಗ್ತಿದೆ. ಅದು ಸ್ವಲ್ಪ ಟೈಮ್ ತಗೋತೆ. ಓಪನ್ ಆಗುತ್ತೆ. ಈಗ ನೋಡಿ ಸ್ವಲ್ಪ ಟೈಮ್ ಆಗುತ್ತೆ. ಲೋಡ್ ಆಗ್ತಿದೆ. ನೆಟ್ವರ್ಕ್ ಇಲ್ಲ, ರೇಂಜ್ ಇಲ್ಲ ಸ್ವಲ್ಪ. ಇದೇ ಈ ಅಪ್ಲಿಕೇಶನ್ ಯೂಸ್ ಮಾಡಿ ನೀವು ಇದ್ರ ಮೂಲಕ ನೀವು ಲೈವ್ ಸ್ಟ್ರೀಮ್ ಮಾಡ್ಬೋದು. ಲೈವ್ ಸ್ಟ್ರೀಮ್ ಮಾಡೋದು ಇದಕ್ಕೆ ಏನು ಅಭ್ಯಂತರ ಇಲ್ಲ. ಇದರಿಂದ ನಿಮಗೆ ಏನೂ ಪ್ರಾಬ್ಲಮ್ ಅಲ್ಲ. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ನೀವು ಲೈವ್ ಸ್ಟ್ರೀಮ್ ಮಾಡ್ಬೇಕಾದ್ರೆ ನಿಮಗೆ ಇಂಪಾರ್ಟೆಂಟ್ ಅಂದರೆ ನಿಮ್ಮೊಂದು ಚಾನಲ್ ವೆರಿಫೈ ಮಾಡಬೇಕು. ವೆರಿಫೈ ಮಾಡೋದು ಹೆಂಗಂದ್ರೆ ನೀವು ಜಸ್ಟ್ ಇನ್ನೂ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ವೆರಿಫೈ ಆಗುತ್ತೆ. ಅದು ಹೇಳ್ಬೇಕಾರೆ ಆ್ಯಕ್ಚುಲಿ ಏನೂ ಇಲ್ಲ. ಇನ್ನೊಮ್ಮೆ ಓಪನ್ ಮಾಡ್ಬೇಕಾಯ್ತು. ಯಾಕೆಂದರೆ ನಾನು ಅಪ್ಡೇಟ್ ಮಾಡಿಲ್ಲ. ಅಪ್ಡೇಟ್ ಮಾಡುವಷ್ಟು ನನ್ನ ಹತ್ರ ಡಾಟಾ ಇಲ್ಲ. ಹೇಳ್ಬೇಕಾರೆ ಅದಕ್ಕೋಸ್ಕರ ನಾನು ಅಪ್ಡೇಟ್ ಮಾಡಿಲ್ಲ. ಅಪ್ಡೇಟ್ ಮಾಡಲೇಬೇಕು. ಅಪ್ಡೇಟ್ ಮಾಡಬೇಕು. ನೀವು ಅಪ್ಡೇಟ್ ಮಾಡಿ ನೀವು ಲೈವ್ ಸ್ಟ್ರೀಮ್ ಮಾಡ್ಬೋದು. ಹೇಳ್ಬೇಕಾದ್ರೆ ನಾನು ನಿಮಗೆ ಎಕ್ಸಾಂಪಲ್ ಆಗಿ ತೋರಿಸ್ತಾ ಇದ್ದೀನಿ ಲೈವ್ ಸ್ಟ್ರೀಮ್ ಯಾವ ರೀತಿ ಮಾಡೋದು ಅಂತ. ನಾನು ನಿಮಗೆ ಈ ಅಪ್ಲಿಕೇಶನ್ ಯೂಸ್ ಮಾಡಿ ನೀವು ಲೈವ್ ಸ್ಟ್ರೀಮ್ ಯಾವ ರೀತಿ ಬರೋದು, ಲೈವ್ ಆಗಿ ಯಾವ ರೀತಿ ಬರೋದು ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ಲೈವ್ ಸ್ಟ್ರೀಮ್ ಈ ರೀತಿ ಮಾಡಿ ನೀವು ನಿಮ್ಮೊಂದು ಚಾನಲಲ್ಲಿ ನೀವು ಲೈವ್ ಸ್ಟ್ರೀಮ್ ಮಾಡ್ಬೋದು. ಲೈವ್ ಸ್ಟ್ರೀಮ್ ಮಾಡೋದ್ರ ಮೂಲಕ ನೀವು ನಿಮ್ಮೊಂದು ಚಾನಲಲ್ಲಿ ನೀವು ಇದು ಮಾಡ್ಬೋದು. ಹೇಳ್ಬೇಕಾದ್ರೆ ನೀವು ಕೂಡ ನಿಮ್ಮ ಚಾನಲಲ್ಲಿ ಲೈವ್ ಸ್ಟ್ರೀಮ್ ಬರ್ಬೋದು. ನಿಮ್ಮೊಂದು ಚಾನಲಲ್ಲಿ 1000 ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೂ ಕೂಡ ನೀವು ಬರ್ಬೋದು.
ಯಾವ ರೀತಿ ಬರೋದಂತ ನಾನು ತೋರಿಸಿದ್ದೀನಿ ನೋಡ್ಬೇಕಾರೆ. ಇದು ಈಗ ಲೈವ್ ಸ್ಟಾರ್ಟ್ ಆಗಿದೆ ಹೇಳ್ಬೇಕಾರೆ, ಆ್ಯಕ್ಚುಲಿ ಲೈವ್ ಸ್ಟಾರ್ಟ್ ಆಗಿದೆ ಹೇಳ್ಬೇಕಾರೆ ನೋಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಿ ಲೈವ್ ಸ್ಟಾರ್ಟ್ ಆಗಿದೆ ಹೇಳ್ಬೇಕಾರೆ. ಲೈವಲ್ಲಿ ಯಾರೂ ನೋಡ್ತಾ ಇಲ್ಲ, ನಾನು ಹೇಳ್ಬೇಕಾರೆ ಲೈವ್ ಯಾರೂ ನೋಡ್ತಾನೇ ಇಲ್ಲ. ಈಗ ಸ್ಟಾರ್ಟ್ ಆಗಿದೆ ನೋಡಿ, ಆಟೋಮೆಟಿಕ್ ಸ್ಟಾರ್ಟ್ ಆಗಿದೆ. ನಾನು ಅಪ್ಡೇಟ್ ಮಾಡಿಲ್ಲ ಹೇಳ್ಬೇಕಾರೆ. PUBG Battlegrounds ಮೊಬೈಲ್ ಇದೆ, ಅಪ್ಡೇಟ್ ಕೇಳ್ತಾ ಇದೆ, ಅಪ್ಡೇಟ್ ಮಾಡಿಲ್ಲ. ಈಗ ನಾನು ನಿಮಗೆ ಲೈವ್ ಸ್ಟ್ರೀಮ್ ಯಾವ ರೀತಿ ಈ ಅಪ್ಲಿಕೇಶನ್ ಮೂಲಕ ನೀವು ಲೈವ್ ಸ್ಟ್ರೀಮ್ ಮಾಡ್ಬೋದು ಹೇಳ್ಬೇಕಾರೆ. ಈ ಅಪ್ಲಿಕೇಶನ್ ಮೂಲಕ ನೀವು ಲೈವ್ ಸ್ಟ್ರೀಮ್ ಮಾಡ್ಬೋದು. ಲೈವ್ ಸ್ಟ್ರೀಮ್ ಮಾಡಿ ನೀವು ನಿಮ್ಮ ಒಂದು ಫಾಲೋವರ್ಸ್ಗೆ ಇದಾಗ್ಬೋದು. ಮತ್ತು ಇದು ಅಪ್ಲಿಕೇಶನ್ ಈ ಲೈವ್ ಸ್ಟ್ರೀಮ್ ಆಫ್ ಮಾಡೋದು ಅಂತ ತುಂಬ ಜನಕ್ಕೆ ಅದನ್ನು ಕನ್ಫ್ಯೂಸ್ ಆಗಿರ್ತಾರೆ. ಏನೂ ಇಲ್ಲ, ಇಲ್ಲಿ ಈ ಅಪ್ಲಿಕೇಶನು ಕಾಣುತ್ತೆ, ಇಲ್ಲಿ ಲೈವ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ. ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ರೆಡ್ ಸಿಂಬಲ್ ಕಾಣುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ ಆಫ್ ಆಗುತ್ತೆ ನೋಡಿ. ಓಕೆ ಕೇಳುತ್ತೆ, ಓಕೆ ಮಾಡಿದ ತಕ್ಷಣ ಆಟೋಮೆಟಿಕ್ ಆಫ್ ಆಗುತ್ತೆ, ಲೈವ್ ಸ್ಟ್ರೀಮ್ ಬಂದ್ ಆಗುತ್ತೆ, ಆಟೋಮೆಟಿಕ್ ಬಂದ್ ಆಗುತ್ತೆ ಹೇಳ್ಬೇಕಾರೆ ನೋಡಿ. ಬಂದಾಗಿದೆ ಅದು. ಈಗ ಜಸ್ಟ್ ಏನೂ ಇಲ್ಲ, ನಾನು ಚಾನಲ್ ಓಪನ್ ಮಾಡಿ ತೋರಿಸ್ತೀನಿ. ಅದು ನಾನು ಚಾನಲು ನೋಡಿ, ಚಾನಲ್ ಓಪನ್ ಮಾಡಿದ ತಕ್ಷಣ ನಿಮಗೆ ಲೈವ್ ಸ್ಟ್ರೀಮ್ ಬಂದಿದೆ ನೋಡಿ. ನಾನು ತೋರಿಸ್ತೀನಿ ನಿಮಗೆ, ಓಪನ್ ಮಾಡಿ ತೋರಿಸ್ತೀನಿ ನಾನು ನೋಡಿ. ಲೈವ್ ಸ್ಟ್ರೀಮ್ ಬಂದಿದ್ದೆಲ್ಲ ನೀವೇ ನೋಡಿ, ನೋಡಿದ್ರಾ ಲೈವ್ ಸ್ಟ್ರೀಮ್ ಬಂದಿದೆಯಲ್ಲ. ಟರ್ನ್ಅಪ್ ಅಪ್ಲಿಕೇಶನ್ನಿಂದ ನೀವು ಲೈವ್ ಸ್ಟ್ರೀಮ್ ಮಾಡ್ಬೋದು ನೋಡಿ. ಲೈವ್ ಸ್ಟ್ರೀಮ್ ಸ್ಟಾರ್ಟ್ ಆಗಿದೆ, ಅದು ಈಗ ಲೈವ್ ಆಗಿ ಸ್ಟಾರ್ಟ್ ಆಗಿದೆ ನೋಡ್ಬೋದು ನೀವು. ಇಲ್ಲಿ ಲೈವ್ ಅಂತ ತೋರಿಸ್ತೆ ನೋಡ್ಬೋದು ನೀವು. ಪ್ರತಿಯೊಂದು ತೋರಿಸ್ತೀನಿ ನಿಮಗೆ, ನೋಟಿಫಿಕೇಶನ್ ಮೂಲಕನೂ ಬಿದ್ದಿರುತ್ತೆ ಹೇಳ್ಬೇಕಾರೆ ಲೈವ್ ಬಂದಿದ್ದು ಹೇಳ್ಬೇಕಾರೆ. ನಾನು ಇನ್ನೊಬ್ಬರು ಚಾನಲ್ ನಿಮಗೆ ಗೊತ್ತಾಗಲಿ ಅಂತ ಹೇಳಿ ನಾನು ನನ್ನ ಚಾನಲ್ ಆಗಲೇ 1000 ಸಬ್ಸ್ಕ್ರೈಬ್ ಕಂಪ್ಲೀಟ್ ಆಗಿತ್ತು. ಅದಕ್ಕೋಸ್ಕರ ನಾನು ಏನು ಮಾಡಿದೆ, ಇನ್ನೊಬ್ಬರು ನನ್ನ ಫ್ರೆಂಡ್ಸ್ ಇದ್ದರು, ಅವರ ಒಂದು ಚಾನಲ್ ಲಾಗಿನ್ ಆಗಿ ನಾನು ನಿಮಗೆ ತೋರಿಸೋ ಸಲುವಾಗಿ ಯಾವ ರೀತಿ ನೀವು ಲೈವ್ ಸ್ಟ್ರೀಮ್ ಮಾಡ್ಬೋದು ಅಂತ ನಾನು ನಿಮಗೆ ತೋರಿಸೋ ಸಲುವಾಗಿ ಈ ರೀತಿ ಮಾಡಿದ್ದೀನಿ ಹೇಳ್ಬೇಕಾರೆ. ಈ ಅಪ್ಲಿಕೇಶನ್ ಹೇಳ್ಬೇಕಾರೆ ಪ್ಲೇಸ್ಟೋರ್ ಸಿಗುತ್ತೆ. ಅಪ್ಲಿಕೇಶನ್ ತುಂಬ ಬೆಸ್ಟ್ ಅಪ್ಲಿಕೇಶನ್ ಅಂತ, ಟರ್ನ್ಅಪ್ ಅಂತ ಅಪ್ಲಿಕೇಶನ್ ಯೂಸ್ ಮಾಡಿ ನೀವು ಇದ್ರ ಮೂಲಕ ಲೈವ್ ಸ್ಟ್ರೀಮ್ ಮಾಡ್ಬೋದು. ನಾನು ನಿಮಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮೊಂದು ಚಾನಲಲ್ಲಿ ನಾನು ಲೈವ್ ಪ್ರೂಫ್ ಆಗಿ ತೋರಿಸಿದ್ದೀನಿ. ನಿಮ್ಮೊಂದು ಚಾನಲಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೂ ಕೂಡ ನಿಮ್ಮ ಒಂದು ಚಾನಲಲ್ಲಿ ನೀವು ಲೈವ್ ಸ್ಟ್ರೀಮ್ ಮಾಡ್ಬೋದು ಅಂತ ನಮಗೆ ಲೈವ್ ಪ್ರೂಫ್ ಆಗಿ ತೋರಿಸಿದ್ದೀನಿ ಅಂತ ಹೇಳ್ತಾ, ಇವತ್ತೊಂದು ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳ್ತಿದ್ದೀನಿ. ಇವತ್ತೊಂದು ವಿಡಿಯೋ ಇಷ್ಟ ಆದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಏನಂತ ಕಮೆಂಟ್ ಹಾಕಿ ಅಂತ ಹೇಳ್ತಾ, ಹಾಗೆ ಈ ವಿಡಿಯೋ ಎಲ್ಲ PUBG ಲವರ್ಸ್ ಎಲ್ಲರಿಗೆ ಶೇರ್ ಮಾಡಿ, ಅವರು ಕೂಡ ಈ ಅಪ್ಲಿಕೇಶನ್ ಮೂಲಕ ಅವರ ಒಂದು ಚಾನಲಲ್ಲಿ ಅವರು ಲೈವ್ ಸ್ಟ್ರೀಮ್ ಮಾಡಲಿ ಅಂತ ನನ್ನ ಉದ್ದೇಶ ಅಂತ ಹೇಳ್ತಾ ಇವತ್ತೊಂದು ಮುಗಿಸೋಕ್ಕಿಂತ ಮುಂಚೆ ಎಲ್ಲರೂ ತುಂಬ ಜನ ಕೇಳ್ತಾರೆ, ಬ್ರೋ ಲೈವ್ ಸ್ಟ್ರೀಮ್ ಹೇಗೆ ಮಾಡೋದು ಅಂತ. ಇದೇ ರೀತಿ ಮಾಡ್ಬೋದು. ಮತ್ತು ಅದ್ರ ಜೊತೆಗೆ ಈ ವಿಡಿಯೋ ಇಲ್ಲಿವರೆಗೆ ನನ್ನ ಒಂದು ವಿಡಿಯೋ ಇಲ್ಲಿವರೆಗೆ ನೋಡಿದವರು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತೊಂದು ಮುಗಿಸ್ತಾ ಇದ್ದೀನಿ ಅಂತ ಹೇಳ್ತಾ, ಇವತ್ತೊಂದು ಮುಗಿಸೋಕ್ಕಿಂತ ಮುಂಚೆ ಎಲ್ಲ ನನ್ನ ಕನ್ನಡದವರಿಗೆ ಹೇಳೋದು ಒಂದೇ ಮಾತು, ಅದೇನಂದರೆ ಜೈ ಹಿಂದ್ ಅಂತ ಹೇಳ್ತಾ ಮತ್ತೆ ನಿಮ್ಮನ್ನು ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೆ ಬಾಯ್.